ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ ಅಂತ, ಸಿರಾ ತಾಲೂಕು, ತುಮಕೂರು ಜಿಲ್ಲೆ, ಕರ್ನಾಟಕ ರಾಜ್ಯದ ಸಾರ್ವಜನಿಕ, ಜಾತ್ಯತೀತ, ಧರ್ಮಾತೀತ ರಾಜಕೀಯ ಮತ್ತು ಸರ್ಕಾರಿ ನೌಕರರು ಮತ್ತು ಸಮಾಜ ಸೇವಕರು, ವಿವಿಧ ಸಂಘಟನೆಯ ಹೋರಾಟಗಾರರು, ಇವರೆಲ್ಲರಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ. ಬಂದೋಳೆ, ಏನು ದಿನಾಂಕ 9/10/2012 ಧರ್ಮಸ್ಥಳ ಎಂಬ ಕ್ಷೇತ್ರದಲ್ಲಿ ಸೌಜನ್ಯನ ಅತ್ಯಾಚಾರ ಮತ್ತು ಬರ್ಬರ ಹತ್ಯೆ ಬಗ್ಗೆ ಆ ಭಾಗದ ಮಹೇಶ್ ಶೆಟ್ಟಿ ತಿಮರೋಡಿಯವರು, ತಮ್ಮಣ್ಣ ಶೆಟ್ಟರು, ರವಿ ಪ್ರಸನ್ನರವರು, ಗಿರೀಶ್ ಮಟ್ಟಣ್ಣನವರು ಸಾಕಷ್ಟು ರೀತಿಯಲ್ಲಿ ನ್ಯಾಯವನ್ನು ಕೇಳಿ ಹೋರಾಟ ಮಾಡಿದರು. ಅವರು ನ್ಯಾಯವನ್ನು ಕೇಳಿದಂಥದ್ದು ಯಾರು ಆ ಅಧರ್ಮಿಗಳ ಗುಂಪು ಅಲ್ಲಿ ಅತ್ಯಾಚಾರಕ್ಕೆ ಒಬ್ಬ ಸಂತೋಷ್ ರಾವ್ನ ಆರೋಪಿ ಮಾಡಿದರು. ಆ ಸಂತೋಷ್ ರಾವು CBI ಏನು ಹೇಳ್ತು, ಈ ಅಪರಾಧಕ್ಕೂ ಸಂತೋಷ್ ರಾವು ಯಾವುದೇ ಸಂಬಂಧ ಇಲ್ಲ, ನಿರಪರಾಧಿ ಅಂತ ಬಿಡುಗಡೆ ಮಾಡಿತು. ಬಿಡುಗಡೆ ಮಾಡಿದ ನಂತರದಲ್ಲೇ ಇವರು ಹೋರಾಟಗಾರರು ತಿಮರೋಡಿಯವರ ನೇತೃತ್ವದಲ್ಲಿ ಸಾಕಷ್ಟು ರೀತಿ ಹೋರಾಟ, ಆರೋಪಿಗಳ ಹೆಸರನ್ನು ಸಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳಂತ ಏನಿದ್ದಾರೆ ಅವರ ಕುಟುಂಬದವರೇ ಮಾಡಿರ್ತಕ್ಕಂಥದ್ದಕ್ಕೆ ಸಾಕಷ್ಟು ಆಧಾರಗಳಿದ್ದಾವೆ ಅಂತ ಆರೋಪ ಮಾಡ್ತಾ ಬಂದರು ಸಹ ಸಿದ್ದರಾಮಯ್ಯನವರು ಈ ಒತ್ತಡಕ್ಕೆ ಮಣಿದು SIT ಮಾಡಿದರು ಮೊಹಂತಿ ನೇತೃತ್ವದಲ್ಲಿ. ಆವಾಗ ಎಲ್ಲರೂ ಸಂತೋಷಪಟ್ಟಿದ್ರು. ಆದರೆ SIT ಏನು ಮಾಡ್ತಾಯಿದೆ, ಯಾರು ಹೋರಾಟಗಾರರಿದ್ದರು ಅವರನ್ನೇ ಅವರವರೇ ವೈಯಕ್ತಿಕವಾಗಿ FIR ಹಾಕ್ಕೊಂಡು ನೋಟಿಸ್ಗಳನ್ನು ಕೊಡ್ತಕ್ಕಂಥದ್ದು, ಅವ್ರನ್ನೇ ಕಸ್ಟಡಿ ತಗೊಳ್ತಕ್ಕಂಥದ್ದು, ವಿಚಾರಣೆ ಮಾಡ್ತಕ್ಕಂಥದ್ದು ಆಗಿದ್ದರೆ ಈ ಧರ್ಮಸ್ಥಳದ ಅಧರ್ಮಾಧಿಕಾರಿಗಳ ಗುಂಪು ಯಾಕೆ ಅವ್ರ ಬಗ್ಗೆ ತನಿಖೆ ಮಾಡ್ತಿಲ್ಲ ಅಂತ ಇದು ಸಂಶಯ ಹುಟ್ಟಿದೆ. ಇದಕ್ಕೆ BJP, ಕಾಂಗ್ರೆಸ್ ಮತ್ತು JDS ಮೂರೂ ಸಹ ಇನ್ವಾಲ್ವ್ಮೆಂಟ್ ಇದ್ದಾರೆ. ಈ ಮೂವರು ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಈ ಸತ್ಯ ಶೋಧನೆ ಬಹಿರಂಗ ಆಗ್ತಿಲ್ಲ. ಅಲ್ಲಿನ ಸಾವಿರಾರು ಲಕ್ಷಾಂತರ ಭಕ್ತರು ಹೋರಾಟಕ್ಕೆ ರೆಡಿ ಇದ್ದಾರೆ. ಯಾರು ಹೋರಾಟ ಮಾಡ್ತಾರೋ ಅವ್ರ ಮೇಲೆ ಇವರು ನೋಟಿಸ್ ಕೊಡ್ತಕ್ಕಂಥದ್ದು, ವಿಚಾರಣೆ ಮಾಡ್ತಕ್ಕಂಥದ್ದು, ಇದನ್ನು ಈ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಧರ್ಮಸ್ಥಳದ ವಿಚಾರದಲ್ಲಿ ಯಾರೂ ಸಹ ದೂರನ್ನು ಮಾಡಬಾರ್ದು ಅನ್ನೋ ಮಟ್ಟಕ್ಕೆ SIT ಮುಖಾಂತರ ಮಾಡುತ್ತಾ ಇರ್ತಕ್ಕಂಥದ್ದು ನೇರವಾಗಿ ಧರ್ಮಸ್ಥಳದ ಅಧರ್ಮಾಧಿಕಾರಿಗಳ ಉಸ್ತುವಾರಿಯಲ್ಲಿ ಆಗ್ತಾಯಿದೆ ಅಂತ ಈಗಾಗಲೇ ಸ್ಪಷ್ಟ ಆಗಿದೆ. ಅದಕ್ಕೆ S. ಬಾಲನ್, ಹಿರಿಯ ಸುಪ್ರೀಂ ಕೋರ್ಟ್ ವಕೀಲರು, ಅವ್ರು ಹೇಳಿದ್ದಾರೆ, ಇವರೆಲ್ಲಿ ತನಿಖೆಯನ್ನು ನಿಲ್ಲಿಸ್ರಿ ಅಂತ ಹೇಳಿ 4 ಜನ, ಜಯಂತ್ ಆಗಲಿ, ಗಿರೀಶ್ ಮಟ್ಟಣ್ಣ ಆಗಲಿ ಮತ್ತು ತಮ್ಮಣ್ಣ ಶೆಟ್ಟಿ ಆಗಲಿ ಅಥವಾ ಈ ತಿಮರೋಡಿ ಆಗಲಿ ಯಾರೂ ಸಹ ಕೇಳಿಲ್ಲ. ಅವ್ರು ಕೇಳಿರ್ತಕ್ಕಂಥದ್ದು ನಮಗೆ ಕೊಡ್ತಕ್ಕಂಥ ನೋಟಿಸನ್ನು, ನಮ್ಮನ್ನು ವಿಚಾರಣೆಗೆ ಕರೀತಕ್ಕಂಥ ನೋಟಿಸನ್ನು ಸ್ಥಗಿತಗೊಳಿಸಿ ಅಂತ ಪಿಟಿಷನ್ ಹಾಕ್ಕೊಂಡಿದ್ದಾರೆ. ಆದ್ದರಿಂದ ಸುಪ್ರೀಂ ಕೋರ್ಟು ಹೇಳಿದೆ, ಇವರು ಕೇಳೋದ್ರಲ್ಲಿ ನ್ಯಾಯ ಅಂತ ಹೈಕೋರ್ಟು ಹೇಳಿದೆ. ಇಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು, ಪಂಚಾಯಿತಿ ಅಧಿಕಾರಿಗಳು ಸಾಕಷ್ಟು ರೀತಿಯಲ್ಲಿ ತಪ್ಪನ್ನು ಎಸಗಿದ್ದಾರೆ. ಇದು ಅಕ್ರಮ. ಧರ್ಮಸ್ಥಳದ್ದು ನೂರಾರು ವರ್ಷಗಳಿಂದ ಇಲ್ಲಿ ಅಕ್ರಮ ನಡೆದಿದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ. ಮತ್ತು ಮೇಲಾಗಿ ಅಲ್ಲಿ ಅಸ್ಪೃಶ್ಯ ದಲಿತರು ವಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ 1-2 ಎಕರೆ ಭೂಮಿ ಕೊಟ್ಟಿರ್ತಕ್ಕಂಥದ್ದನ್ನು ದೌರ್ಜನ್ಯ ಮಾಡಿ ಅವ್ರು ಕಿತ್ಕೊಂಡಿದ್ದಾರೆ.
ಮತ್ತು ಅವ್ರಿಗೆ ಇವತ್ತು ವಾಸಕ್ಕೆ ಜಾಗಗಳಿಲ್ಲದೆ ಇರೋ ರೀತಿ ಶೆಡ್ಡುಗಳನ್ನು ಹಾಕಿ ನಿರ್ಮಾಣ ಮಾಡ್ತಾಯಿದ್ದಾರೆ. ಅದಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಪರ ವಿವಿಧ ಸಂಘಟನಾ ಪರ ಹೋರಾಟಗಾರರು ಧರ್ಮಸ್ಥಳಕ್ಕೆ ಧಿಕ್ಕಾರವನ್ನು ಹಾಕ್ಕೊಂಡು, ಮಂಜುನಾಥ ಸ್ವಾಮಿ ಅಣ್ಣಪ್ಪ ಅವ್ರ ಭಕ್ತರು ನಾವು, ಆದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ನಾವು ಹೋರಾಟವನ್ನು ನಿರಂತರವಾಗಿ ಮಾಡಬೇಕಾಗ್ತದೆ. SIT ಎಲ್ಲೋ ದಾರಿ ತಪ್ಪಿದೆ. SITಯನ್ನು ದಾರಿ ತಪ್ಪಿಸ್ತಕ್ಕಂಥ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ವಿವಿಧ ರಾಜಕೀಯ ಪಕ್ಷದವರ ತನಿಖೆ ಆಗಬೇಕಾಗ್ತದೆ. ಸಾರ್ವಜನಿಕರೆಲ್ಲರೂ ಈ ಹೋರಾಟವನ್ನು ಮಾಡ್ದಲೇ ಹೋದರೆ ಸಮಾಜದಲ್ಲಿ ಯಾವುದೇ ರೀತಿಯ ಸತ್ಯ ಅನ್ನೋಂಥದ್ದು ಉಳಿಯಲ್ಲ. ಇವರು ಸತ್ಯ ಕೇಳ್ತಕ್ಕಂಥವ್ರನ್ನೇ ಎದುರಿಸಿ ನೋಟಿಸ್ ಕೊಟ್ಟು ಮಾಡ್ತದಾದರೆ ನ್ಯಾಯ ಕೇಳ್ತಕ್ಕಂಥದ್ದಲ್ಲಿ ಇದಕ್ಕೆ ಬಾಲನ್ರವರು ಅತ್ಯಂತ ದೈವರೂಪದಲ್ಲಿ ಸುಪ್ರೀಂ ಕೋರ್ಟ್ ವಕೀಲರಾಗಿದ್ದನ್ನು ನ್ಯಾಯ ಕೇಳ್ತಾ ಇದ್ದಾರೆ. ಅದು ಅರ್ಥ ಇದೆ, ಸತ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನನ್ನ ಆಗ್ರಹವನ್ನು ಮಾಡ್ತಾಯಿದ್ದೇನೆ.